ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಂಡ್ಯದಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಹಿನ್ನೆಲೆ ಇಂದು ಅಧಿಕಾರಿಗಳ ಜೊತೆಗೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿಯನ್ನು ನೀಡಲಾಗುತ್ತೆ. ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಭೇಟಿ ನೀಡುತ್ತಾರೆ. ಅನಂತರ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಮಳೆಯಿಂದ ಜಲಾವೃತವಾಗಿದ್ದಂತ ಮಂಡ್ಯದ ಕೆಎಚ್ಬಿ ಬಡಾವಣೆ, ಶ್ರೀರಂಗಪಟ್ಟಣ, ದರಸೆಗುಪ್ಪೆ ಸೇರಿ ಮಳೆಯ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನ ನೀಡಲಾಗುತ್ತೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಮಂಡ್ಯದಲ್ಲಿ ಸಾಕಷ್ಟು ಹಾನಿ ಸಂಭವಿಸಿದೆ. ಕೆಲವು ಭಾಗದಲ್ಲಿ ವಿಪರೀತವಾಗಿ ನಷ್ಟ ಸಂಭವಿಸಿರೋದು. ಈ ಕಾರಣಕ್ಕಾಗಿ ಇದೀಗ ಸಚಿವರ ಜೊತೆಗೆ ಸಚಿವರ ನೇತೃತ್ವದಲ್ಲಿ ಒಂದು ತಂಡ ಭೇಟಿಯನ್ನ ಕೊಳ್ಳಿದೆ. ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಖುದ್ದಾಗಿ ಆ ಪ್ರದೇಶಗಳಿಗೆ ಭೇಟಿಯನ್ನು ನೀಡಲಾಗುತ್ತೆ. ಭೇಟಿಯನ್ನು ನೀಡಿ ಖುದ್ದಾಗಿ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಅಂತ ವಿಚಾರಿಸಲಿದ್ದಾರೆ. ಬಹಳ ಹಾನಿಯಾದಂಥ ಪ್ರದೇಶಗಳಿಗೆ ಖುದ್ದಾಗಿ ಅವರೇ ಭೇಟಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ರೈತರು ನೇರವಾಗಿ ಮಾತಾಡ್ಬೋದು. ಏನೇನು ಸಮಸ್ಯೆ ಆಗಿದೆ, ಏನು ಎತ್ತ, ಎಷ್ಟು ಮಟ್ಟಿಗೆ ಹಾನಿಯಾಗಿದೆ, ಬೆಳೆ ಪರಿಹಾರ ಕುರಿತು ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಬಹುದಾಗತ್ತೆ. ಆಮೇಲೆ ಖುದ್ದಾಗಿ ಸಚಿವರೇ ಭೇಟಿಯನ್ನು ಕೊಡೋದ್ರ ಜೊತೆಗೆ ಅಧಿಕಾರಿಗಳು ಕೂಡ ಇರ್ತಾರೆ. ಎಷ್ಟು ಮಟ್ಟಿಗೆ, ಎಷ್ಟು ಎಕರೆಯಲ್ಲಿ ಬೆಳೆದಿದ್ದಂಥ ಬೆಳೆ ನಾಶ ಆಗಿದೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ಬೋದಾಗತ್ತೆ. ಸೊ ಸಚಿವರು ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರೂ ಎಷ್ಟೆಷ್ಟು ಮಟ್ಟಿಗೆ ಹಾನಿಯಾಗಿದೆ, ಏನು ಎತ್ತ, ಇದೆಲ್ಲವನ್ನು ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಗ್ಲೂ ಸಮಸ್ಯೆ ಆಗುತ್ತೆ, ಮಳೆನೇ ಆಗದೆ ಇದ್ದಾಗಲೂ ಕೂಡ ಸಮಸ್ಯೆ ಆಗುತ್ತೆ. ಈಗ ಮಂಡ್ಯ ಭಾಗದಲ್ಲಿ ಹೇಗಾಗಿದೆ ಅಂತಂದರೆ, ವಿಪರೀತ ಮಳೆಯಿಂದ ಅನೇಕ ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಾ ಇರೋದ್ರಿಂದ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳು, ಅದು ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು, ಇದೆಲ್ಲವೂ ಈ ನೀರಿನಿಂದ ಕೊಚ್ಕೊಂಡು ಹೋಗ್ತಾ ಇರೋದು, ಕೊಳಿತಾ ಇರೋದು, ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಅವರು ಇನ್ವೆಸ್ಟ್ ಮಾಡಿರ್ತಾರಲ್ಲ, ಹೂಳು ಎತ್ತೋದ್ರಿಂದ ಹಿಡಿದು, ಔಷಧಿ ಹೊಡೆಯೋದ್ರಿಂದ ಹಿಡಿದು, ಕೂಲಿಗೆ ಕೊಡೋದ್ರಿಂದ ಹಿಡಿದು, ಪ್ರತಿ ಒಂದಕ್ಕೂ ಎಷ್ಟು ಮಟ್ಟಿಗೆ ಖರ್ಚಾಗಿರುತ್ತೋ ಅದೂ ಕೈಗೆ ಸಿಗೋದಿಲ್ಲ. ಇನ್ನೇನು ಬೆಳೆ ಕೈಗೆ ಸೇರಬೇಕು ಅನ್ನುವಾಗ ಈ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ. ಹಾಗಾಗಿ ಖುದ್ದಾಗಿ ಸಚಿವರೇ ಭೇಟಿ ಕೊಟ್ಟು ನಮ್ಮ ಪರಿಸ್ಥಿತಿಯನ್ನು ಗಮನಿಸೋದು ಸೂಕ್ತ ಅನ್ನೋದು ಅವ್ರ ವಾದವೂ ಕೂಡ ಆಗಿದೆ. ನಾವಿಲ್ಲಿ ಇಷ್ಟು ಪ್ರಮಾಣದಲ್ಲಿ ಬೆಳೆದಿದ್ವಿ, ಇಷ್ಟು ಹಾನಿ ಆಗಿದೆ, ಅಷ್ಟು ಹಾನಿ ಆಗಿದೆ ಅನ್ನೋದು ಅರ್ಥ ಆಗದೇ ಇರಬಹುದು. ಖುದ್ದಾಗಿ ಅವರೇ ಭೇಟಿ ಕೊಡೋದ್ರಿಂದ ಎಲ್ಲವೂ ಕಣ್ಣಾರೆ ನೋಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಅಧಿಕಾರಿಗಳನ್ನು ಬಂದು ಸ್ಥಳ ವೀಕ್ಷಣೆ ಮಾಡಿ, ಸ್ಥಳ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅವರಂತೂ ಬರ್ತಾರೋ ಬರಲ್ವೋ ಅಥವಾ ಸಮಯ ಕೇಳ್ಬೋದು. ರೈತರು ಅಂತಂದರೆ ಮೊದಲೇನೆ ಹೇಳಿದ ತಕ್ಷಣಕ್ಕೆ ಅಧಿಕಾರಿಗಳು ಬರ್ತಾರೆ ಅಂತಲೂ ಏನಲ್ಲ. ಸೊ ಹೀಗಿರಬೇಕಾದ್ರೆ ಖುದ್ದಾಗಿ ಸಚಿವರೇ ಬರೋದ್ರಿಂದ ಅವ್ರಗಳ ಜೊತೆಗೆ ಅಧಿಕಾರಿಗಳು ಬರಲೇಬೇಕಾಗತ್ತೆ, ಅಥವಾ ಸಚಿವರೇ ಬನ್ನಿ ಅಂತ ಹೇಳೋದ್ರಿಂದ ಅಧಿಕಾರಿಗಳು ಬರಲೇಬೇಕಾಗತ್ತೆ. ಆಗ ಎಷ್ಟು ಎಕರೆ ಹಾನಿಯಾಗಿದೆ, ಈ ಪ್ರದೇಶದಲ್ಲಿ ಏನು ಬೆಳೆದಿದ್ರು, ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಇವ್ರಿಗೆ ಬೆಳೆ ನಷ್ಟ ಯಾವ ರೀತಿಯಾಗಿ ಕೊಡ್ಬೋದು, ಇದೆಲ್ಲವನ್ನು ಕೂಡ ಖುದ್ದಾಗಿ ನೋಡ್ಬೋದು. ಹಾಗಾಗಿ ಚಲುವರಾಯಸ್ವಾಮಿ ಅವರು ಭೇಟಿಯನ್ನು ಕೊಡಲಿ ಅನ್ನುವಂಥದ್ದು ಕೂಡ ಮನವಿ ಇತ್ತು. ಹಾಗಾಗಿ ಹಾನಿ ಪ್ರದೇಶಕ್ಕೆ ಚಲುವರಾಯಸ್ವಾಮಿ ಅವರು ಇವತ್ತು ಖುದ್ದಾಗಿ ಭೇಟಿಯನ್ನು ಕೊಡಲಿದ್ದಾರೆ. ಅದಕ್ಕೆ ಅಂತ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ಸಚಿವರ ಜೊತೆಗೆ ಯಾರೆಲ್ಲ ಭೇಟಿ ಕೊಡ್ತಾರೆ, ಏನು ಗೆತ್ತ ಅನ್ನೋದನ್ನು ನೋಡಬೇಕಾಗುತ್ತೆ. ಏನು ಮಳೆ ಓದಿ ಹಿಂಗೆ ಬೆಳೆದ್ಬಿಟ್ರೆ ರೈತರು ಎಲ್ಗಪ್ಪ ಹೋದರೋ.